ನಮಸ್ಕಾರ. ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಮೊದಲಿಗೆ ಹೆಡ್ಲೈನ್ಸ್. ಮುಗಿದ ಮತದಾನ, ಭದ್ರತಾ ಕೊಠಡಿ ಸೇರಿದ ಮತಯಂತ್ರಗಳು, ರೆಸ್ಟ್ ಮೋಡ್ಗೆ ಜಾರಿದ ಅಭ್ಯರ್ಥಿಗಳು. ಮತ ಎಣಿಕೆಗೆ ಇನ್ನು 40 ದಿನ ಬಾಕಿ. ಶಾಂತಿಯುತವಾಗಿ ನಡೆದ ಕೋಲಾರ ಲೋಕಸಭಾ ಚುನಾವಣೆ, ಮತಯಂತ್ರಗಳು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಭದ್ರ. ಸ್ವೀಪ್ ಕಾರ್ಯಕ್ರಮ ಅನುಷ್ಠಾನದಿಂದ ಮತದಾನದಲ್ಲಿ ಹೆಚ್ಚಳ. ಜಿಲ್ಲಾಧಿಕಾರಿ ಅಕ್ರಮ್ ಪಾಷಾ. ಆಕಸ್ಮಿಕವಾಗಿ ಬಿದ್ದ ಬೆಂಕಿಗೆ 10 ಗುಡಿಸಲುಗಳು ಆಹುತಿ. ಸ್ಥಳಕ್ಕೆ ಕುಂಚಿಟಿಗ ಮಠದ ಶ್ರೀಗಳು ಭೇಟಿ. ವಾಸ್ತವ ಸ್ಥಿತಿ ಕಂಡು ಮಮ್ಮಲ ಮರುಗಿದ ಸ್ವಾಮೀಜಿ. ಅಭ್ಯರ್ಥಿಗಳ ಭವಿಷ್ಯ ಇವಿಎಂ ಯಂತ್ರಗಳಲ್ಲಿ ಭದ್ರ. ಮತಯಂತ್ರಗಳ ಕಾವಲಿಗೆ 3 ಸುತ್ತಿನ ಭದ್ರತಾ ಕೋಟೆ. ವಾರ್ತೆಗಳ ವಿವರ. ಲೋಕಸಭಾ ಚುನಾವಣೆ ರಾಜ್ಯದಲ್ಲಿ ಮೊದಲನೇ ಹಂತದಲ್ಲಿ ಶಾಂತಿಯುತವಾಗಿ ಮುಕ್ತಾಯಗೊಂಡಿದೆ. ಮತಯಂತ್ರಗಳು ಚಿಕ್ಕಬಳ್ಳಾಪುರ ನಗರದ ಹೊರವಲಯದ ನಾಗಾರ್ಜುನ ಇಂಜಿನಿಯರಿಂಗ್ ಕಾಲೇಜು ಭದ್ರತಾ ಕೊಠಡಿಯಲ್ಲಿ ಭದ್ರಪಡಿಸಲಾಗಿದ್ದು, ಮತ ಎಣಿಕೆಗೆ ಇನ್ನು 40 ದಿನಗಳು ಬಾಕಿ ಇರುವುದರಿಂದ ಮತಯಂತ್ರಗಳ ರಕ್ಷಣೆಗೆ ಸಿಆರ್ಪಿಎಫ್, ಡಿಎಆರ್, ಕೆಎಸ್ಆರ್ಪಿ, ಸಿವಿಲ್, ಎಫ್ಎಐಆರ್ ಎಂಜಿನ್ ತುಕಡಿಗಳ ಕಣ್ಗಾವಲಿನಲ್ಲಿ ಸುರಕ್ಷಿತವಾಗಿವೆ. ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆ ಮತದಾನ ಮುಗಿದು ಮತಯಂತ್ರಗಳಲ್ಲಿ ನಾಗಾರ್ಜುನ ಇಂಜಿನಿಯರಿಂಗ್ ಕಾಲೇಜಿನ ಹೈ ಸೆಕ್ಯೂರಿಟಿ ಕಾವಲಿನಲ್ಲಿ ಭದ್ರಪಡಿಸಲಾಗಿದೆ. ನಿನ್ನೆವರೆಗೂ ಟೆನ್ಷನ್ನಲ್ಲಿ ಸಂಚರಿಸುತ್ತಿದ್ದ ಅಭ್ಯರ್ಥಿಗಳು ಇಂದು ರೆಸ್ಟ್ ಮೋಡ್ಗೆ ತೆರಳಿದ್ದಾರೆ. ಅವರ ಬೆಂಬಲಿಗರು ಎಲ್ಲಿ ಎಷ್ಟೆಷ್ಟು ಮತಗಳು ಪೋಲಾಗಿದೆ, ಎಲ್ಲಿ ಹೆಚ್ಚು ಮತ ಬರಬಹುದು, ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ತೊಡಗಿದ್ದಾರೆ. ಇನ್ನು ನಿನ್ನೆ ನಡೆದ ಮತದಾನದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ವ್ಯಾಪ್ತಿಗೆ ಬರುವ 3 ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಷ್ಟು ಮತದಾನ ಆಗಿದೆ ಅನ್ನೋ ವಿವರ ಇಲ್ಲಿದೆ. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಪುರುಷರು 1,200,000, ಮಹಿಳೆಯರು 1,02,603 ಮತದಾರರಿದ್ದು, ಆ ಪೈಕಿ 81,363 ಪುರುಷರು, 80,280 ಮಹಿಳಾ ಮತದಾರರು ಮತ ಚಲಾಯಿಸಿದ್ದಾರೆ. ಇಲ್ಲಿ ಶೇಕಡ 79.70% ಮತದಾನವಾಗಿದೆ. ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಪುರುಷ ಮತದಾರರು 1,03,832, ಮಹಿಳಾ ಮತದಾರರು 1,07,050 ಇದ್ದಾರೆ. ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಪುರುಷ ಮತದಾರರು 1,03,832, ಮಹಿಳಾ ಮತದಾರರು 1,07,050 ಇದ್ದಾರೆ. ಅವರ ಪೈಕಿ 83,148 ಪುರುಷರು, 83,147 ಮಹಿಳೆಯರು ಮತ ಚಲಾಯಿಸಿದ್ದು, ಶೇಕಡವಾರು 79.17 ಮತದಾನವಾಗಿದೆ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ 1,03,316 ಪುರುಷರು, 1,07,326 ಮಹಿಳಾ ಮತದಾರರಿದ್ದು, ಆ ಪೈಕಿ ಪುರುಷರು 89,825, ಮಹಿಳಾ 89,580 ಮತ ಚಲಾಯಿಸಿದ್ದು, ಶೇಕಡ 45.32 ಮತದಾನವಾಗಿದ್ದು, ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತದಾನವಾದಂತಾಗಿದೆ. ಇನ್ನು ಕ್ಷೇತ್ರ ವ್ಯಾಪ್ತಿಗೆ ಬರುವ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ 82.91, ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ 80.37, ಹೊಸಕೋಟೆ ಭಾಗದಲ್ಲಿ 86.45, ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ 78.12 ಹಾಗೂ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಕೇವಲ 60.91 ಶೇಕಡವಾರು ಮತದಾನವಾಗಿದ್ದು, ಅತಿ ದೊಡ್ಡ ಕ್ಷೇತ್ರ ಯಲಹಂಕದಲ್ಲಿ ನೀರಸ ಪ್ರತಿಕ್ರಿಯೆ ಬಂದಿದೆ. ಕ್ಷೇತ್ರದಲ್ಲಿ ಒಟ್ಟಾರೆ ಶೇಕಡವಾರು 76.98 ಮತದಾನವಾಗಿದೆ. ಇನ್ನು ಮತಯಂತ್ರಗಳ ಕೊಠಡಿಗಳಿಗೆ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದ್ದು, ಎಲ್ಇಡಿ ಪರದೆ ಮೇಲೆ ಡಿಸ್ಪ್ಲೇ ಮಾಡಲಾಗಿದೆ.
ಕಳೆದ 3-4 ವಾರಗಳ ಕಾಲ ಬಿಡುವಿಲ್ಲದೆ ಸಂಚರಿಸಿ ಮತಯಾಚನೆಯಲ್ಲಿ ತೊಡಗಿದ್ದ ಅಭ್ಯರ್ಥಿಗಳು ಇಂದು ಸ್ಲೀಪ್ ಮೋಡ್ಗೆ ಹೋಗಿದ್ರು. ಇನ್ನು ಮತ ಎಣಿಕೆಗೆ 40 ದಿನ ಇರೋದ್ರಿಂದ ಕೊಂಚ ಟೆನ್ಷನ್ ಇದ್ದೇ ಇರುತ್ತೆ. ಏನೇ ಆದ್ರೂ ಯಾರು ಗೆಲುವಿನ ನಗೆ ಬೀರಿ ಪಾರ್ಲಿಮೆಂಟ್ ಕಡೆ ಮುಖ ಮಾಡ್ತಾರೆ, ಯಾರು ಸೋತು ಮನೆ ಕಡೆ ಹೋಗ್ತಾರೆ ಅನ್ನೋದು ತಿಳಿಯೋಕೆ ಜೂನ್ 4ರವರೆಗೆ ಕಾಯೋದು ತಪ್ಪಿದ್ದಲ್ಲ. ಕೆ.ಎಸ್. ನಾರಾಯಣ ಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕೋಲಾರ ಲೋಕಸಭಾ ಚುನಾವಣೆ ಮತದಾನವು ಶಾಂತಿಯುತವಾಗಿ ನಡೆದಿದ್ದು, ಮತಯಂತ್ರಗಳನ್ನು ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಶನಿವಾರ ಭದ್ರತಾ ಕೊಠಡಿಯಲ್ಲಿ ಇರಿಸಿದ ಚುನಾವಣಾ ವೀಕ್ಷಕರು ಜಿಲ್ಲಾಧಿಕಾರಿ ಹಾಗೂ ಎಸ್ಪಿ ಸಮ್ಮುಖದಲ್ಲಿ ರೂಂಗಳನ್ನು ಶನಿವಾರ ಸೀಲ್ ಮಾಡಲಾಯಿತು. ಲೋಕಸಭಾ ಚುನಾವಣಾ ಮತ ಎಣಿಕೆ ಜೂನ್ 4ರಂದು ನಡೆಯಲಿದ್ದು, ಈ ಹಿನ್ನೆಲೆಯಲ್ಲಿ ಸ್ಟ್ರಾಂಗ್ ರೂಂಗಳಿರುವ ಕಾಲೇಜಿನ ಸುತ್ತಲೂ 3 ಸುತ್ತು ಬಿಗಿ ಭದ್ರತೆ ವಹಿಸಲಾಗಿದೆ. ಸೆಂಟ್ರಲ್ ಫೋರ್ಸ್ ಹಾಗೂ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜಿಸಲಾಗಿದೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಕೋಲಾರ ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಅಕ್ರಮ್ ಪಾಷಾ, ಯಾವುದೇ ರೀತಿ ಗೊಂದಲಗಳಿಲ್ಲದೆ ಲೋಕಸಭೆ ಚುನಾವಣಾ ಮತದಾನ ನಡೆದಿದೆ. ಕಳೆದ ಬಾರಿ ಚುನಾವಣೆಗಿಂತ ಈ ಬಾರಿ ಮತದಾನದ ಪ್ರಮಾಣವು ಹೆಚ್ಚಾಗಿದೆ ಎಂದು ಹೇಳಿದರು. ಸ್ವಿಪ್ ಕಾರ್ಯಕ್ರಮಗಳು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಿದ ಹಿನ್ನೆಲೆಯಲ್ಲಿ ಮತದಾನ ಹೆಚ್ಚಾಗಿದ್ದು ಉತ್ತಮವಾಗಿ ನಡೆದಿರುವುದಕ್ಕೆ ಸಾಕ್ಷಿಯಾಗಿದೆ ಎಂದು ತಿಳಿಸಿದರು. ಜೊತೆಗೆ ನಮ್ಮ ಅಬ್ಸರ್ವರ್ ಅವರ ನೇತೃತ್ವದಲ್ಲಿ ಇವತ್ತು 16 ಈ ಒಂದು ಸ್ಟ್ರಾಂಗ್ ರೂಮ್ಗಳನ್ನು ಸೀಲ್ ಮಾಡಿದ್ದೇವೆ. ಇದಕ್ಕೆ ಸೀಲ್ ಮಾಡಿದ ನಂತರ ನಾವು ಇನ್ನು ಕೌಂಟಿಂಗ್ ದಿವಸ ಮಾತ್ರ ಇದನ್ನು ಓಪನ್ ಮಾಡ್ತೀವಿ. ಅಂದರೆ ಜೂನ್ 4ನೇ ತಾರೀಕು ಬೆಳಗ್ಗೆ ಅಂದಾಜು 7 ಗಂಟೆಗೆ ಇದನ್ನು ನಾವು ಮತ್ತೆ ನಮ್ಮ ಜನರಲ್ ಅಬ್ಸರ್ವರ್ ಬರ್ತಾರೆ, ಅವರ ಸಮ್ಮುಖದಲ್ಲೇ ಓಪನ್ ಮಾಡ್ತೀವಿ. ಎಲ್ಲ ಪೊಲಿಟಿಕಲ್ ಪಾರ್ಟಿ ಒಂದು ರೆಪ್ರೆಸೆಂಟೇಟಿವ್ಸ್ ಇದ್ದಾರೆ, ಕ್ಯಾಂಡಿಡೇಟ್ ಏಜೆಂಟ್ಸ್ ಬಂದಿದ್ದಾರೆ, ಅವರ ಸಮ್ಮುಖದಲ್ಲಿ ಓಪನ್ ಮಾಡ್ತೀವಿ. ಅಲ್ಲಿ 7 ಗಂಟೆಗೆ ನಾವು ಸ್ಟ್ರಾಂಗ್ ರೂಮ್ ಓಪನ್ ಮಾಡಿ 8 ಗಂಟೆಗೆ ಕೌಂಟಿಂಗನ್ನು 4ನೇ ತಾರೀಕು ನಾವು ಪ್ರಾರಂಭ ಮಾಡ್ತೀವಿ. ಸೊ ಹೀಗೆ ಇದಕ್ಕೆ ಬೇಕಾದಂಥ ಎಲ್ಲ ಸಕಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ಶಾಂತಿಯುತವಾಗಿ ಮತದಾನ ನಡೆದಿದೆ, ತುಂಬ ಪೀಸ್ಫುಲ್ಲಾಗಿ ಮತದಾನ ನಡೆದಿದೆ. ಜನರು ತುಂಬ ಉತ್ಸಾಹದಿಂದ ಬಂದು ಮತವನ್ನು ಚಲಾಯಿಸಿದ್ದಾರೆ. ಯಾವುದೇ ಒಂದೆರಡು ಅಹಿತಕರ ಬಹಿಷ್ಕಾರ ಮಾಡಿದಂಥ ಘಟನೆಗಳು ಬಿಟ್ಟರೆ ಇನ್ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ. ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ 8 ವಿಧಾನಸಭಾ ಕ್ಷೇತ್ರಗಳ 2060 ಮತದಾನ ಕೇಂದ್ರಗಳಿಂದ ಇವಿಎಂಗಳು ಕೋಲಾರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಬಂದಿದ್ದು ಸ್ಟ್ರಾಂಗ್ ರೂಮ್ನಲ್ಲಿ ಇಡಲಾಗಿದೆ. ಚುನಾವಣಾ ವೀಕ್ಷಕರು ಎಸ್ಪಿಗಳ ಸಮ್ಮುಖದಲ್ಲಿ ಜೋಡಿಸಿ ಸುರಕ್ಷಿತವಾಗಿ ಇಡಲಾಗಿದೆ. ಸ್ಟ್ರಾಂಗ್ ರೂಮ್ ಬಳಿಗೆ ಬಂದ ಎಲ್ಲ ವಾಹನಗಳಿಗೂ ಜಿಪಿಎಸ್ ಅಳವಡಿಸಲಾಗಿದೆ. ಪೊಲೀಸ್ ಭದ್ರತೆಯೊಂದಿಗೆ ತರಲಾಗಿದೆ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ 16 ಸ್ಟ್ರಾಂಗ್ ರೂಮ್ಗಳಿದ್ದು 61 ಸಿಸಿಟಿವಿ ಕ್ಯಾಮೆರಾಗಳು ಜೊತೆಗೆ ಇನ್ನೂ 8 ಕ್ಯಾಮೆರಾಗಳನ್ನು ಕಟ್ಟಡದ ಸುತ್ತಲೂ ಅಳವಡಿಸಲಾಗಿದೆ. ಭದ್ರತೆಗಾಗಿ ಈಗಾಗಲೇ ಸೆಂಟ್ರಲ್ ಫೋರ್ಸ್ ಸಿಬ್ಬಂದಿ ಆಗಮಿಸಿದ್ದು 3 ಹಂತದಲ್ಲಿ ಭದ್ರತೆ ಒದಗಿಸಲಾಗಿದೆ. ಮೊದಲ ಹಂತದಲ್ಲಿ ಸೆಂಟ್ರಲ್ ಫೋರ್ಸ್, 2ನೇ ಹಂತದಲ್ಲಿ ಸ್ಥಳೀಯ ಪೊಲೀಸ್ ಹಾಗೂ 3ನೇ ಹಂತದಲ್ಲಿ ಹೊರಗಿನಿಂದ ಆಗಮಿಸಿರುವ ಪೊಲೀಸರು ರಕ್ಷಣೆ ಮಾಡಲಿದ್ದು ಇದರ ಸಂಪೂರ್ಣ ಜವಾಬ್ದಾರಿಯನ್ನು ಕೋಲಾರ ಕೆಜಿಎಫ್ ಎಸ್ಪಿಗಳು ವಹಿಸಿಕೊಂಡಿದ್ದಾರೆ. ತುಕಡಿಗಳು 3 ಪಾಳಯದಲ್ಲಿ ರಕ್ಷಣೆ ಮಾಡಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಕೋಲಾರ ಜಿಲ್ಲೆಯ ಕೋಲಾರ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿದು ಸ್ಟ್ರಾಂಗ್ ರೂಮ್ಗೆ ಎಲ್ಲ ಇವಿಎಮ್ಸು ಬಂದಿದ್ದಾವೆ. ಆಲ್ರೆಡಿ ಇಲ್ಲಿ 28 ರೂಮ್ಸಲ್ಲಿ ಎಲ್ಲ ಇವಿಎಮ್ಸ್ನ ಮಾಡಿದ್ದೀವಿ. ಪೊಲಿಟಿಕಲ್ ಪಾರ್ಟೀಸು, ಅಬ್ಸರ್ವರ್ಸು, ಪೊಲೀಸರು ಮತ್ತು CRPF ಸಮ್ಮುಖದಲ್ಲಿ ಎಲ್ಲ ಸೀಲ್ ಮಾಡಲಾಗಿದೆ. ಅವ್ರದ್ದು ನೆಕ್ಸ್ಟ್ 40 ಡೇಸ್ ಅದನ್ನು ಕಾಯುವಂಥ ಜವಾಬ್ದಾರಿ ಪೊಲೀಸ್ ಇಲಾಖೆಗಿದೆ. ಸೊ ನಾವು ಅದಕ್ಕೆ ಸಕಲ ಸಿದ್ಧತೆಗಳು ಮಾಡ್ಕೊಂಡಿದ್ದೀವಿ. ಇದರಲ್ಲಿ 3 ಲೇಯರ್ ಆಫ್ ಸೆಕ್ಯೂರಿಟಿ ಕವರ್ ಇರುತ್ತೆ. CRPF ಒಂದು ಬೆಟಾಲಿಯನ್ ಬಂದಿದೆ, 100 ಇರ್ತಾರೆ. KSRP ಒಂದು ಬೆಟಾಲಿಯನ್ ಬಂದಿದೆ, 100 ಇರ್ತಾರೆ. ಮತ್ತು ಲೋಕಲ್ ಆಫೀಸರ್ಸ್ ಆ್ಯಂಡ್ ಪೊಲೀಸು ಅವರು 100 ಜನ. ಸೊ 3 ಪಾಳೆಯಲ್ಲಿ 3 ಲೇಯರ್ಸಲ್ಲಿ ಸೆಕ್ಯೂರಿಟಿ ಇರುತ್ತೆ. ದಟ್ ಈಸ್ ನಂಬರ್ 1. ಯಾವುದೇ ಗುರುತಿನ ಚೀಟಿ ಇಲ್ದಿರ, ರಿಜಿಸ್ಟರ್ ಎಂಟ್ರಿ ಆಗದಿರ ಯಾರಿಗೂ ಒಳಗಡೆ ಪ್ರವೇಶ ಇರೋದಿಲ್ಲ. ಮೂರನೇದು, ಇಲ್ಲೂ ಸಹ ಸೀಲಿಂಗ್ ಆಗಿದೆ ಮತ್ತು ಎಲ್ಲ ವಿಂಡೋಸ್ಗೆ ಸಹ ವುಡನ್ ಪ್ಲೇದು ಆಗಿದೆ. ಪವರೆಲ್ಲ ಕಟ್ ಆಫ್ ಮಾಡಿದೆ. ಯಾವುದೇ ಶಾರ್ಟ್ ಸರ್ಕ್ಯೂಟ್ ಆಗಲಿ, ಹ್ಯೂಮನ್ ಇಂಟರ್ಫಿರೆನ್ಸ್ ಇಲ್ಲೇ ಥರ ಎಲ್ಲ ವ್ಯವಸ್ಥೆಗಳು DO ಅವರು ಮಾಡಿದ್ದಾರೆ. 5ನೇದು, ಯಾವುದೇ ಇಂಟರ್ಫಿರೆನ್ಸ್ಗೆ ಇಲ್ಲಿ ಒಳಗಡೆ ಜಾಗ ಇಲ್ಲ. ಎಲ್ಲ
ಪೆರಿಮೀಟ್ರ್ ಇದೆ ಕಾಲೇಜಲ್ಲಿ. ಸೊ ಪೆರಿಮೀಟ್ರಲ್ಲಿ ಪೊಲೀಸ್ ಇರ್ತಾರೆ, CCTV ಆಗಿದೆ, CCTV ಕಂಟ್ರೋಲ್ ಇರುತ್ತೆ. ಇದು ನಮಗೆ ವೆಬ್ಕಾಸ್ಟ್ ಇದೆ, SP DC ಮತ್ತು ಇಬ್ಬರು ನಾವು ಇದನ್ನು ನೋಡ್ಬೋದು. ಇಲ್ಲಿ ಪೊಲೀಸ್ ಕಂಟ್ರೋಲ್ ರೂಮ್ ಸ್ಥಾಪನೆ ಮಾಡಿದ್ವಿ. ಎಂಟೈರ್ CCTV ಕಂಟ್ರೋಲ್ ರೂಮ್ ಇದೆ. ಅಲ್ಲಿ ಪೊಲೀಸರು 24 ಗಂಟೆ ಕೆಲಸ ಮಾಡ್ತಾರೆ. ಸತೀಶ್, ನ್ಯೂಸ್ TV, ಕೋಲಾರ. ಆಕಸ್ಮಿಕವಾಗಿ ಗುಡಿಸಲಿಗೆ ಬೆಂಕಿ ಬಿದ್ದ ಕಾರಣದಿಂದಾಗಿ ಸುಮಾರು 10ಕ್ಕೂ ಹೆಚ್ಚು ಗುಡಿಸಲು ಭಸ್ಮವಾಗಿ ಕುರಿ ಮೇಕೆಗಳು ಜೀವಂತವಾಗಿ ಸುಟ್ಟು ಹೋಗಿ ವಸ್ತುಗಳೆಲ್ಲ ಬೆಂಕಿಗಾಹುತಿಯಾದ ಘಟನೆ ಕುರಿತು ಮಾಹಿತಿ ಪಡೆದ ಕೊರಟಗೆರೆ ತಾಲೂಕಿನ ಯಲ್ಲಾರಾಂಪುರ ಕುಂಚಿಟಿಗ ಮಠದ ಡಾಕ್ಟರ್ ಶ್ರೀ ಹನುಮಂತನಾಥ ಸ್ವಾಮೀಜಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ವಾಸ್ತವ ಸ್ಥಿತಿ ಕಂಡು ಮಮ್ಮಲ ಮರುಗಿದ್ರು. ಲೋಕಸಭೆಯ ಸಾರ್ವತ್ರಿಕ ಚುನಾವಣೆಯ ದಿನದಂದು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿ ಹೋಬಳಿ ವ್ಯಾಪ್ತಿಯ ಚಿಂಪುಗಾನಹಳ್ಳಿ ಗ್ರಾಮದಲ್ಲಿ 10 ಗುಡಿಸಲುಗಳಿಗೆ ಬೆಂಕಿ ಬಿದ್ದು ಗುಡಿಸಲುಗಳು ಸಂಪೂರ್ಣ ಸುಟ್ಟು ಭಸ್ಮವಾಗಿದೆ. ಇನ್ನು ಅಲ್ಲಿ ವಾಸವಿದ್ದ ಬಡವರ ಜೀವವನ್ನು ಸಾರ್ವತ್ರಿಕ ಚುನಾವಣೆ ಉಳಿಸಿದೆ. ಘಟನಾ ಸ್ಥಳಕ್ಕೆ ಕುಂಚಿಟಿಗ ಮಠದ ಡಾಕ್ಟರ್ ಶ್ರೀ ಹನುಮಂತನಾಥ ಸ್ವಾಮೀಜಿ ಭೇಟಿ ನೀಡಿ ಸಂತ್ರಸ್ತರಿಗೆ ಚಾಪೆ, ಬಟ್ಟೆ, ಪುಸ್ತಕ ಸೇರಿದಂತೆ ಆಹಾರ ಧಾನ್ಯ ವಿತರಣೆ ಮಾಡಿದರು. ನಂತರ ಮಾತನಾಡಿದ ಅವರು, ಮಾಧ್ಯಮಗಳಲ್ಲಿ ಬಿತ್ತರವಾದ ಘಟನೆಯನ್ನು ನೋಡಿ ಬಹಳ ಬೇಸರವಾಯಿತು. ಕೂಡಲೇ ಜಿಲ್ಲಾಧಿಕಾರಿಗಳು ಹಾಗೂ ಗೃಹ ಸಚಿವರಲ್ಲಿ ಘಟನೆಯ ಸಂಬಂಧ ಮಾತನಾಡಿ ಶಾಶ್ವತ ಪರಿಹಾರ ಕಲ್ಪಿಸುವಂತೆ ಒತ್ತಾಯ ಮಾಡಿದ್ದೇನೆ. ಈ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಕೂಡಲೇ ಸಂಬಂಧಪಟ್ಟವರ ಅಧಿಕಾರಿಗಳ ಜೊತೆಗೆ ಚರ್ಚಿಸಿ ನಿವೇಶನ ರಹಿತ ಬಡವರಿಗೆ ಸೂರು ಕಟ್ಟಿಕೊಳ್ಳಲು ಅನುಕೂಲ ಮಾಡಿಕೊಡುವಂತೆ ಚರ್ಚೆ ನಡೆಸಿದ್ದೇನೆ ಎಂದು ತಿಳಿಸಿದರು. ಯಾವುದೇ ಭಾಗದಲ್ಲಿ ಬಡವರಿಗೆ ಇಂತಹ ಸಂದಿಗ್ಧ ಪರಿಸ್ಥಿತಿಗಳು ಬಂದಾಗ ಮಠ ಮಾನ್ಯಗಳು ಸಹಾಯ ಹಸ್ತ ತೋರುವ ಕೆಲಸ ಕಾರ್ಯಗಳು ಮಾಡುತ್ತಾ ಬಂದಿವೆ. ಅದೇ ರೀತಿಯಾಗಿ ಕುಂಚಿಟಿಗ ಶ್ರೀ ಮಠದಿಂದ ಬೀದಿಗೆ ಬಿದ್ದ ಬಡವರಿಗೆ ದಿನಬಳಕೆಯ ವಸ್ತುಗಳನ್ನು ಖರೀದಿಸಿ ತಂದು ಕೊಡಲಾಗಿದ್ದು, ಬಡವರಿಗೆ ಶಾಶ್ವತ ಸೂರು ನಿರ್ಮಾಣ ಮಾಡುವಲ್ಲಿ ಅವರ ಜೊತೆಗೆ ಹೋರಾಟ ಮಾಡಲು ಸಿದ್ಧನಿದ್ದೇನೆ. ಇಲ್ಲಿಗೆ ಅಧಿಕಾರಿಗಳು ಸರ್ವೆ ಮಾಡಲು ಬಂದರೆ ಇಲ್ಲಿನ ಜನರು ಸ್ಪಂದಿಸಬೇಕು. ಈ ವಿಚಾರವಾಗಿ ಮತ್ತೊಮ್ಮೆ ಗೃಹ ಸಚಿವರ ಬಳಿ ಮಾತನಾಡ್ತೇನೆ ಎಂದು ತಿಳಿಸಿದರು. ಕೊರಟಗೆರೆ ತಾಲೂಕು ಹೊಳನಹಳ್ಳಿ ಹೋಬಳಿಯ ಚಿಂಪುಗಾನಹಳ್ಳಿ ಗ್ರಾಮದಲ್ಲಿ ನಿನ್ನೆ ನಡೆಯಬಾರ್ದಂಥ ಒಂದು ದುರ್ಘಟನೆ ಇವತ್ತು ನಿನ್ನೆ ಸಂಭವಿಸಿದೆ. ಸುಮಾರು 10 ಗುಡಿಸಲು ಸಂಪೂರ್ಣವಾಗಿ ಭಸ್ಮ ಆಗಿ ಯಾವುದೇ ಥರದ ಪ್ರಾಣಹಾನಿಯಾಗಿಲ್ಲ. ಸಣ್ಣ ಪುಟ್ಟ ಜಾನುವಾರುಗಳು ಕೂಡ ಒಂದಿಷ್ಟು ಸಮಸ್ಯೆಗಳಾಗಿದೆ ಅಂತೇಳಿ ಕೇಳ್ಪಟ್ಟು ಸ್ಪಂದಿಸಬೇಕಾಗ್ತದೆ. ನಾನು ನೆರಳನೆ ಮಾಧ್ಯಮ ಮುಖಾಂತರ ನೋಡಿದಾಗ ನನಗೆ ತುಂಬ ನೋವಾಯಿತು. ತಕ್ಷಣ ಬೆಳಗ್ಗೆನೇ ನಾನು ಇಲ್ಲಿರುವಂಥ ಗ್ರಾಮ ಪಂಚಾಯತಿ ಸದಸ್ಯರಿಗೆ ದೂರವಾಣಿ ಕರೆಯನ್ನು ಮಾಡಿ ಅಲ್ಲಿಗೆ ಬೇಕಾದಂಥ ಅಟ್ಲೀಸ್ಟ್ ಸ್ವಲ್ಪ ದಿನಗಳಿಗಾದರೂ ಕೂಡ ನಮ್ಮ ಮಠದಿಂದ ಏನೆಲ್ಲ ಸಹಾಯ ಮಾಡ್ಬೋದು ಅಂತ ತಿಳ್ಕೊಂಡು ಇವತ್ತು ಬಂದು ಒಂದಿಷ್ಟು ದಿನನಿತ್ಯ ಬಳಕೆಯ ಪದಾರ್ಥಗಳನ್ನು ಅವರಿಗೆ ಶ್ರೀಮಠದಿಂದ ಕೊಡಿ. ಜೊತೆಗೆ ನಾನು ಸಂಜೆ ಅಥವಾ ಬೆಳಗ್ಗೆ ನಾನು ಮತ್ತೊಮ್ಮೆ ನಾನೇ ಖುದ್ದಾಗಿ ಸನ್ಮಾನ್ಯ ಗೃಹ ಮಂತ್ರಿಗಳು ಈ ಭಾಗದ ಶಾಸಕರನ್ನ ಭೇಟಿ ಮಾಡಿ ಇಲ್ಲಿಗೆ ಶಾಶ್ವತವಾಗಿರುವಂಥ ಸೂರನ್ನ ಕಲ್ಪಿಸಬೇಕು. ಮತ್ತು ಇಲ್ಲಿ ಏನು ಗುಡಿಸ್ಲಾಕೊಂಡು ವಾಸ ಮಾಡ್ತಾರೆ ಅವರೆಲ್ಲರೂ ಕೂಡ ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ. ಇಲ್ಲೊಂದು ಸರ್ವೆ ಮಾಡಿ ನಿಮ್ಮ ಜಾಗವನ್ನು ಗುರುತು ಮಾಡಲಿಕ್ಕೆ ಯಾರಾದರೂ ಅಧಿಕಾರಿಗಳು ಬಂದಾಗ ಅವ್ರಿಗೆ ನೀವು ಸ್ಪಂದಿಸುವಂಥ ಕೆಲಸವನ್ನು ಮಾಡಬೇಕು. ನಿಮಗೆ ನಾನು ಗ್ಯಾರಂಟಿಯನ್ನು ಕೊಡ್ತೇನೆ. ನಿಮಗೆ ಯಾವುದೇ ಥರದ ತೊಂದರೆಗಳಾಗದಂಗೆ ನಿಮಗೆ ಸಂಪೂರ್ಣವಾಗಿ ಮನೆಗಳು ಕಟ್ಕೊಡ್ಲಿಕ್ಕೆ, ನಿಮಗೆ ಜಾಗ ಕೊಡಲಿಕ್ಕೆ ಏನೆಲ್ಲ ಅಗತ್ಯ ಕ್ರಮಗಳು ಬೇಕು ನಾನು ಕೂಡ ನಿಮ್ಮ ಜೊತೆಲಿ ಕೈ ಜೋಡಿಸ್ತೇನೆ. ನಾನು ನಿಮ್ಮ ಮುಂದೆ ಇರೋದ್ರಿಂದ ಯಾವುದೇ ಥರದ ಅನ್ಯಾಯ ಆಗೋದಿಲ್ಲ ಅಂತ ನಾನಾದರೂ ಕೂಡ ಭಾವಿಸ್ತೇನೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಶಿವಕುಮಾರ್, ಶಿವಮಹಾಲಕ್ಷ್ಮಿ, ನವಗ್ರಹ ಆಂಜನೇಯ ಸೇವಾ ಟ್ರಸ್ಟ್ ಅಧ್ಯಕ್ಷ ಎಸ್ ನಟರಾಜು ಮಾತನಾಡಿ, ಕೂಡಲೇ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಸೇರಿದಂತೆ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಪರಿಸ್ಥಿತಿಯನ್ನ ಅವಲೋಕಿಸಿ ಕೂಡಲೇ ನಿವೇಶನ ಹಂಚಿಕೆ ಮಾಡಿ ಮನೆ ಕಟ್ಟಿಕೊಡುವ ಕೆಲಸ ಮಾಡಬೇಕೆಂದು ಒತ್ತಾಯಿಸಿದರು. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ನ್ಯೂಟನ್ ಇಂಟಿಗ್ರೇಟೆಡ್ PU ಕಾಲೇಜು ಚಿಕ್ಕಬಳ್ಳಾಪುರ ದಾಖಲಾತಿಗಳು ಪ್ರಾರಂಭವಾಗಿದ್ದು ಸೈನ್ಸ್ PCMB, PCMCS ಹಾಗೂ ಕಾಮರ್ಸ್ EBA CS ಅತಿ ಕಡಿಮೆ ಶುಲ್ಕ ಮತ್ತು 20 ವರ್ಷಗಳ ಅನುಭವವಿರುವ ಅಧ್ಯಾಪಕರು.
ಸತತ 4 ವರ್ಷಗಳಿಂದ 100% ಫಲಿತಾಂಶ ಪಡೆದಿದ್ದು ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ. ಪ್ರತಿನಿತ್ಯ ಸಂಜೆ 5ರಿಂದ 7ರವರೆಗೆ ನಿರಂತರ 8 ತಿಂಗಳು ಜೆಇ, ನೀಟ್, ಸಿಇಟಿ ತರಗತಿಗಳನ್ನು ನಡೆಸುತ್ತಿದ್ದು ಪ್ರಸ್ತುತ ವರ್ಷ ನೀಟ್ನಲ್ಲಿ ಉತ್ತಮ ಅಂಕ ಗಳಿಸಿ ಶಶಿಪ್ರಸಾದ್ ಮತ್ತು ಮೋನಿಕಾ ಸರ್ಕಾರಿ ವೈದ್ಯಕೀಯ ಸೀಟು ಪಡೆದಿದ್ದಾರೆ. ಹಿಂದೆ ನಿಮ್ಮ ಮಕ್ಕಳನ್ನ ಸೇರಿಸಿ. ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವ, ಎದೆ ನೋವ, ಮಸಲ್ಸ್ ನೋವ, ತಿಳ್ಕೊಳಕ್ 10 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂಥ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ನಮ್ಮ ಐತಿಹಾಸಿಕ ನಂದಿಗಿರಿಧಾಮದ ನಾಡು, ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ತವರೂರು ಇನ್ನಷ್ಟು ಸುಂದರವಾಗಲಿದೆ. ಹೇಗೆ ಅಂತೀರಾ? ಶ್ರೀ ನಂದಿನಿ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ರವರ 3ನೇ ಶೋರೂಮ್ ಇದೀಗ ನಮ್ಮ ಚಿಕ್ಕಬಳ್ಳಾಪುರದ ಗಂಗಮ್ಮಗುಡಿ ರಸ್ತೆಯಲ್ಲಿ ಆರಂಭವಾಗಲಿದೆ. ಹಿಂದೆಂದೂ ಕಾಣದ ಲೇಟೆಸ್ಟ್ ಟ್ರೆಂಡ್ಸ್, ಹಲವಾರು ಡಿಸೈನ್ಸ್ ಮತ್ತು ಅದ್ಭುತ ಸಿಲ್ಕ್ ಸ್ಯಾರಿಗಳ ಕಲೆಕ್ಷನ್ ವಿಶಾಲವಾದ 3 ಮಹಡಿಗಳಲ್ಲಿ. ಇದು ಟ್ರೆಡಿಷನ್ ಮತ್ತು ಸ್ಟೈಲ್ನ ಪರ್ಫೆಕ್ಟ್ ಸಂಧಾನ. ಶ್ರೀ ನಂದಿನಿ ಸಿಲ್ಕ್ಸ್, ಗಂಗಮ್ಮಗುಡಿ ರೋಡ್, ಚಿಕ್ಕಬಳ್ಳಾಪುರ. ನಾನು ಇರ್ತೀನಿ, ನೀವು ಬನ್ನಿ, ನಿಮ್ಮವ್ರನ್ನೆಲ್ಲ ಕರ್ಕೊಂಡ್ಬನ್ನಿ. ಬರ್ತೀರಾ ತಾನೇ? ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಚುನಾವಣೆ ಸುಸೂತ್ರವಾಗಿ ನಡೆದಿದ್ದು ಈ ಬಾರಿ 73% ಮತದಾನವಾಗಿದೆ. ಪ್ರಬುದ್ಧ ಮತದಾರರು ಮತ ಚಲಾಯಿಸಿ ಅಭ್ಯರ್ಥಿಗಳ ಭವಿಷ್ಯ ಬರೆದಿದ್ದು ಮತಪತ್ರಗಳು ಚಿಕ್ಕಬಳ್ಳಾಪುರದ ಹೊರವಲಯದ ನಾಗಾರ್ಜುನ ಇಂಜಿನಿಯರಿಂಗ್ ಕಾಲೇಜಿನ ಸ್ಟ್ರಾಂಗ್ ರೂಮ್ನಲ್ಲಿ ಭದ್ರವಾಗಿದೆ. ಜೂನ್ 4ರಂದು ಫಲಿತಾಂಶ ಹೊರಬರಲಿದ್ದು ಅದುವರೆಗೂ ಫಲಿತಾಂಶಕ್ಕಾಗಿ ಕಾಯಬೇಕಾಗಿದೆ. ಈ ನಡುವೆ ರಾಜಕೀಯ ಪಕ್ಷಗಳ ಮುಖಂಡರ ಸೋಲು ಗೆಲುವಿನ ಬಗ್ಗೆ ಲೆಕ್ಕಾಚಾರ ಮಾಡ್ತಿದ್ದಾರೆ. ಈ ಕುರಿತು ಒಂದು ವರದಿ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸುಸೂತ್ರವಾಗಿ ಮತದಾನವಾಗಿದ್ದು 76.35% ಮತದಾನವಾಗಿದೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಡಾಕ್ಟರ್ ಕೆ ಸುಧಾಕರ್, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ರಕ್ಷಾರಾಮಯ್ಯ ಸೇರಿದಂತೆ ಒಟ್ಟು 22 ಜನ ಅಭ್ಯರ್ಥಿಗಳು ಕಣದಲ್ಲಿದ್ದು ನಿನ್ನೆ ನಡೆದ ಮತದಾನದಲ್ಲಿ ಅಭ್ಯರ್ಥಿಗಳ ಭವಿಷ್ಯ ಇವಿಎಂ ಯಂತ್ರಗಳಲ್ಲಿ ದಾಖಲಾಗಿದೆ. ಮತಯಂತ್ರಗಳನ್ನು ಚಿಕ್ಕಬಳ್ಳಾಪುರ ಹೊರವಲಯದ ನಾಗಾರ್ಜುನ ಇಂಜಿನಿಯರಿಂಗ್ ಕಾಲೇಜಿನ ಸ್ಟ್ರಾಂಗ್ ರೂಮ್ನಲ್ಲಿ ಇರಿಸಿದ್ದು ಮತಯಂತ್ರಗಳ ಕಾವಲಿಗೆ ಸಿಆರ್ಪಿಎಫ್ ಪೊಲೀಸರನ್ನು ನೇಮಿಸಲಾಗಿದೆ. ಹೊರಭಾಗದಲ್ಲಿ ಕರ್ನಾಟಕ ಪೊಲೀಸರನ್ನ ನಿಯೋಜಿಸಿದ್ದು 3 ಸುತ್ತಿನ ಭದ್ರತಾ ಕೋಟೆಯನ್ನ ನಿರ್ಮಿಸಿದ್ದು ಯಾವೊಬ್ಬ ವ್ಯಕ್ತಿಯೂ ಹತ್ತಿರಕ್ಕೆ ಸುಳಿಯದಂತೆ ನಿರ್ಬಂಧ ಹೇರಲಾಗಿದೆ. ಜೂನ್ 4ರಂದು ಮತ ಎಣಿಕೆ ಕಾರ್ಯ ನಾಗಾರ್ಜುನ ಕಾಲೇಜಿನಲ್ಲೇ ನಡೆಯಲಿದೆ. ಈ ನಡುವೆ ಅಭ್ಯರ್ಥಿಗಳ ಬೆಂಬಲಿಗರು ನಮ್ಮದೇ ಪಕ್ಷ ಗೆಲ್ಲುತ್ತದೆಂಬ ಲೆಕ್ಕಾಚಾರಗಳನ್ನ ಮಾಡ್ತಿದ್ದಾರೆ. ಈ ನ್ಯೂಸ್ ಟಿವಿ ಬ್ಯೂರೋ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ತಾಲೂಕಿನ ಅಣಕನೂರು ಜಿಲ್ಲಾಧಿಕಾರಿ ಕಚೇರಿ ಮಧ್ಯೆ ಪೂಜನಹಳ್ಳಿ ಬಳಿ ಯುವಕನೊಬ್ಬ ರೈಲಿಗೆ ಸಿಲುಕಿ ಮೃತಪಟ್ಟಿದ್ದಾನೆ. ಮೃತಪಟ್ಟ ವ್ಯಕ್ತಿ ಕೇವಲ 19 ವರ್ಷದ ಯುವಕನಾಗಿದ್ದು ಯಾಕೆ ಇಲ್ಲಿಗೆ ಬಂದಿದ್ದ, ಆತ ಸಾವಿಗೆ ಶರಣಾಗಿದ್ದಾನ ಅಥವಾ ಆಕಸ್ಮಿಕವಾಗಿ ಅಪಘಾತವಾಯಿತಾ ಅನ್ನೋದು ಪೊಲೀಸ್ ತನಿಖೆಯಿಂದಷ್ಟೇ ತಿಳಿದು ಬರಬೇಕಿದೆ. ಚಿಕ್ಕಬಳ್ಳಾಪುರ ನಗರದ ಹೊರವಲಯ ಅಣಕನೂರು ಜಿಲ್ಲಾಧಿಕಾರಿಗಳ ಕಚೇರಿ ಮಧ್ಯೆ ಇರುವ ಪೂಜನಹಳ್ಳಿ ಗ್ರಾಮದ ಬಳಿ ರೈಲಿಗೆ ಸಿಕ್ಕಿ ಯುವಕನೊಬ್ಬ ಮೃತಪಟ್ಟಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಪೊಲೀಸರ ಪರಿಶೀಲನೆ ವೇಳೆ ಘಟನೆ ತಿಳಿದು ಬಂದಿದ್ದು ಮೃತ ವ್ಯಕ್ತಿ ಚಿಕ್ಕಬಳ್ಳಾಪುರ ನಗರದ ಭಗತ್ ಸಿಂಗ್ ನಗರದ 19 ವರ್ಷದ ನಂದನ್ ಎಂದು ಗುರುತಿಸಲಾಗಿದೆ. ಘಟನೆ ಸಂಬಂಧ ಬೈಯಪ್ಪನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸ್ಥಳಕ್ಕೆ ರೈಲ್ವೆ ಪೊಲೀಸ್ ಪಿಎಸ್ಐ ಶಿವಕುಮಾರ್, ಎಎಸ್ಐ ನಾಗೇಂದ್ರ ಶೆಟ್ಟಿ, ಪೇದೆ ಪ್ರವೀಣ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಆಕಸ್ಮಿಕವಾಗಿ ನಡೆದಿರುವ ಘಟನೆ ಇದಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಕ್ಯಾಮರಾಮನ್ ಅಂಬರೀಶ್ ಜೊತೆಗೆ ಎಸ್ ನಾರಾಯಣ ಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕೋಲಾರ ಲೋಕಸಭಾ ಕ್ಷೇತ್ರದ ಚುನಾವಣೆಯ ಮತದಾನ ಪ್ರಕ್ರಿಯೆ ಮುಗಿದಿದೆ. ಚುನಾವಣಾ ಅಖಾಡದಲ್ಲಿ ರಾಜಕೀಯ ಭವಿಷ್ಯವನ್ನ ಹುಡುಕಿ ಸ್ಪರ್ಧಿಸಿದ ಅಭ್ಯರ್ಥಿಗಳು, ಅವರ ಪರ ಪ್ರಚಾರಕ್ಕಿಳಿದಿದ್ದ ನಾಯಕರು, ಕಾರ್ಯಕರ್ತರು ನಿರಾಳರಾಗಿದ್ದಾರೆ. ಅಧಿಕಾರಿ ವರ್ಗವು ನಿಟ್ಟುಸಿರು ಬಿಟ್ಟಿದ್ದಾರೆ.
ಕೋಲಾರ ಲೋಕಸಭಾ ಕ್ಷೇತ್ರದ ಚುನಾವಣೆಯ ಮತದಾನ ಪ್ರಕ್ರಿಯೆ ಮುಗಿದಿದೆ. ಚುನಾವಣಾ ಅಖಾಡದಲ್ಲಿ ರಾಜಕೀಯ ಭವಿಷ್ಯವನ್ನು ಹುಡುಕಿ ಸ್ಪರ್ಧಿಸಿದ್ದ ಅಭ್ಯರ್ಥಿಗಳು ಅವರ ಪ್ರಚಾರಕ್ಕಿಳಿದಿದ್ದ ನಾಯಕರು, ಕಾರ್ಯಕರ್ತರು ನಿರಾಳರಾಗಿದ್ದಾರೆ. ಅಧಿಕಾರ ವರ್ಗವು ನಿಟ್ಟುಸಿರು ಬಿಟ್ಟಿದ್ದಾರೆ. ಬಹುತೇಕ ಎಲ್ಲರೂ ಇನ್ನೂ ಚುನಾವಣಾ ಮೂಡ್ನಿಂದ ಇನ್ನೂ ಸಹ ಪೂರ್ಣವಾಗಿ ಹೊರಬಂದಿಲ್ಲ. ಮತದಾನ ನಡೆದ ಅಭ್ಯರ್ಥಿಗಳು ರಾಜಕೀಯ ಭವಿಷ್ಯ ಮತಯಂತ್ರಗಳಲ್ಲಿ ಅಡಗಿದೆಯಾದರೂ ಸೋಲು ಗೆಲುವು ಮತಗಟ್ಟೆವಾರು ಬಿದ್ದಿರುವ ಮತಗಳ ಅಂಕಿ ಸಂಖ್ಯೆಯ ಲೆಕ್ಕಾಚಾರದಲ್ಲಿ ತೊಡಗಿದಂತಿದೆ. ಹಾಗಾಗಿ ನಾಯಕರು, ಕಾರ್ಯಕರ್ತರು ಇನ್ನೂ ತಮ್ಮ ತಮ್ಮ ಊರುಗಳನ್ನು ಬಿಟ್ಟು ನಗರಕ್ಕೆ ಬಂದಿಲ್ಲ. ಅಧಿಕಾರಿಗಳು ಸಹ ಚುನಾವಣಾ ಕಾರ್ಯ ಮುಗಿಸಿದ್ದು ಕಚೇರಿಗೆ ಹಾಜರಾಗಿಲ್ಲ. 4ನೇ ಶನಿವಾರವಾದ್ದರಿಂದ ಬ್ಯಾಂಕುಗಳಿಗೂ ರಜೆ. ಹಾಗಾಗಿ ಶಿಡ್ಲಘಟ್ಟ ನಗರದಲ್ಲಿ ಜನಸಂಚಾರವಿಲ್ಲ. ತಾಲೂಕಿನ ಶಕ್ತಿ ಕೇಂದ್ರ, ಮಿನಿ ವಿಧಾನಸೌಧ ಸೇರಿದಂತೆ ಎಲ್ಲಾ ಕಚೇರಿಗಳಿಗೂ ರಜೆ, ಜನಸಂಚಾರ ಇಲ್ಲದೆ ಬಿಕೋ ಎನ್ನತೊಡಗಿವೆ. ವ್ಯಾಪಾರ ವಹಿವಾಟು ಇಲ್ಲ. ಕೋಲಾರ ಸಂಸತ್ ಕ್ಷೇತ್ರಕ್ಕೆ ಮತದಾನ ನಡೆದಿದ್ದು ಮತಯಂತ್ರಗಳನ್ನು ಈಗಾಗಲೇ ಕೋಲಾರಕ್ಕೆ ಬಿಗಿ ಭದ್ರತೆಯಲ್ಲಿ ಕಳುಹಿಸಿಕೊಡಲಾಗಿದೆ. ಮತಯಂತ್ರಗಳನ್ನು ಸಾಗಿಸಲೆಂದು ವಿನ್ಯಾಸಗೊಳಿಸಿರುವ ಟ್ರಕ್ಗಳಲ್ಲಿ ಇವಿಎಂ ಯಂತ್ರಗಳನ್ನು ಶುಕ್ರವಾರ ತಡರಾತ್ರಿ ಕೋಲಾರಕ್ಕೆ ಕಳುಹಿಸಲಾಗಿದೆ. ಹೆಚ್ಚುವರಿಯಾಗಿ ತರಿಸಿದ್ದ ಬಳಸದ ಇವಿಎಂ ಯಂತ್ರಗಳನ್ನು ಇಲ್ಲಿನ ಸರ್ಕಾರಿ ಪ್ರೌಢಶಾಲೆಯ ಸ್ಟ್ರಾಂಗ್ ರೂಮ್ನಲ್ಲಿ ದಾಸ್ತಾನು ಮಾಡಿದ್ದು ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿಡಲಾಗಿದೆ. ಸಿಸಿ ಕ್ಯಾಮೆರಾ ಅಳವಡಿಸಿದ್ದು ದಿನದ 24 ಗಂಟೆಗಳ ಕಾಲವೂ ಭದ್ರತೆ ಮತ್ತು ನಿಗಾದಲ್ಲಿವೆ. ಮತದಾನ ದಿನದಂದು ನಗರದಲ್ಲಿನ ಬಹುತೇಕ ಹೋಟೆಲ್ಗಳು ಬಾಗಿಲು ಹಾಕಿದ್ವು. ಮತಗಟ್ಟೆಗಳ ಆಸುಪಾಸಿನ 100 ಮೀಟರ್ ವ್ಯಾಪ್ತಿಯಲ್ಲಿನ ಎಲ್ಲ ಅಂಗಡಿ ಮುಗ್ಗಟ್ಟು ಹೋಟೆಲ್ಗಳನ್ನು ಮುಚ್ಚಿಸಿದ್ದರಿಂದ ಅಂದು ವ್ಯಾಪಾರ ವಹಿವಾಟು ಇರಲಿಲ್ಲ. ಈ ದಿನ ಅಂಗಡಿ ಮುಗ್ಗಟ್ಟು ಹೋಟೆಲ್ನವರೇ ವ್ಯಾಪಾರ ವಹಿವಾಟು ನಡೆಯೋಲ್ಲ ಎಂದು ಅವರೇ ಬಾಗಿಲು ತೆಗೆದಿಲ್ಲ. ವೀರಾಪುರ ಮಂಜುನಾಥ್, ನ್ಯೂಸ್ ಟಿವಿ, ಶಿಡ್ಲಘಟ್ಟ. ನೂತನ ಚೇಳೂರು ತಾಲೂಕಿನಲ್ಲಿ ಹುಟ್ಟಿ ಬೆಳೆದು ಲೋಕಾಯುಕ್ತ ಜಿಲ್ಲಾ ನ್ಯಾಯಾಧೀಶರಾಗಿ ನೇಮಕಗೊಂಡಿರುವ ಸಿಎಸ್ ಜಿತೇಂದ್ರನಾಥ್ ಅವರಿಗೆ ಸ್ವಗ್ರಾಮದಲ್ಲಿ ನಾಗರಿಕರಿಂದ ಆತ್ಮೀಯ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಇದೇ ಸಂದರ್ಭದಲ್ಲಿ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ಲೋಕಾಯುಕ್ತ ಜಿಲ್ಲಾ ನ್ಯಾಯಾಧೀಶರಾದ ನಂತರ ಇಂದು ಸ್ವಗ್ರಾಮ ಚೇಳೂರಿಗೆ ಸಿಎಸ್ ಜಿತೇಂದ್ರನಾಥ್ ಆಗಮಿಸಿದಾಗ ನಾಗರಿಕರಿಂದ ಆತ್ಮೀಯ ಸ್ವಾಗತ ಸಿಕ್ಕಿತ್ತು. ನಂತರ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಅಭಿಷೇಕ, ವಿಶೇಷ ಪೂಜಾ ಯಜ್ಞಾದಿಗಳು ಅದ್ದೂರಿಯಾಗಿ ನೆರವೇರಿತು. ಚೇಳೂರು ಬ್ರಾಹ್ಮಣ ಸಂಘ ಮಿತ್ರ ಬಳಗ ನಾಗರಿಕರಿಂದ ನ್ಯಾಯಾಧೀಶರಿಗೆ ಮತ್ತು ಅವರ ತಂದೆ ತಾಯಿಯವರಿಗೆ ಮೈಸೂರು ಪೇಟ ತೊಡಿಸಿ ಭಾರೀ ಗಾತ್ರದ ಹೂವಿನ ಹಾರಗಳೊಂದಿಗೆ ಶಾಲು ಹಾಕಿ ಆತ್ಮೀಯವಾಗಿ ಸನ್ಮಾನ ಮಾಡಲಾಯಿತು. ಹಿರಿಯ ದಂಪತಿಗಳಿಂದ ಗ್ರಾಮದ ಜನತೆ ಆಶೀರ್ವಾದ ಪಡೆದುಕೊಂಡರು. ಬಾಗೇಪಲ್ಲಿ ವಕೀಲ ದತ್ತಾತ್ರೇಯ, ಬ್ರಾಹ್ಮಣ ಸಂಘದ ಪ್ರತಿನಿಧಿ ಎಲ್ ಅಶ್ವಥ್ ನಾರಾಯಣ, ಕೆವಿ ವಿಷ್ಣುಮೂರ್ತಿ, ತಂತ್ರಿ ಬಿಎಸ್ ನಾಗರಾಜ್, ಬಿಎಸ್ ಸೋಮಶೇಖರ್ ಬಾಬು, ಇಂದ್ರಜಾಲಂ, ಆರ್ ಮಧುಸೂದನ್, ಮಿತ್ರ ಬಳಗದ ಎನ್ವಿ ಸುಬ್ರಹ್ಮಣಿ, ಆರ್ ಹರಿ, ಪೇಪರ್ ಚಲಪತಿ, ಕವಿ ಸಿಬಿ ಈಶ್ವರ್ ರೆಡ್ಡಿ, ನಾಗರಿಕರಾದ ಐವಿ ಕೃಷ್ಣಾರೆಡ್ಡಿ, ಮಲ್ಲಪ್ಪ, ಗೊಲ್ಲಪಲ್ಲಿ, ಜಿವಿ ವೆಂಕಟೇಶ್, ಕಲ್ಲೂರಿ ಸೂರಿ ಹಾಜರಿದ್ದು ನಾಗರಿಕರು ನ್ಯಾಯಾಧೀಶರಿಗೆ ಶುಭ ಹಾರೈಸಿದರು. ಜೆವಿ ಚಲಪತಿ, ನ್ಯೂಸ್ ಟಿವಿ, ಚೇಳೂರು. ಹಾವು ಕಡಿತದಿಂದ 7 ವರ್ಷದ ಮಗು ಮೃತಪಟ್ಟಿರುವ ಘಟನೆ ದೊಡ್ಡಬಳ್ಳಾಪುರ ತಾಲೂಕಿನ ಕೋಳೂರು ಗ್ರಾಮದ ತೋಟವೊಂದರಲ್ಲಿ ಶುಕ್ರವಾರ ಸಂಜೆ ನಡೆದಿದ್ದು ಇಂದು ಬೆಳಕಿಗೆ ಬಂದಿದೆ. ದೊಡ್ಡಬಳ್ಳಾಪುರ ತಾಲೂಕಿನ ತೂಬಗೆರೆ ಹೋಬಳಿಯ ಟಿಹೊಸಹಳ್ಳಿ ಗ್ರಾಮದ ನಿವಾಸಿಗಳಾದ ರಾಮಾಂಜಿ ವಿನೋದಮ್ಮ ದಂಪತಿಯ ಸುಮಾರು 7 ವರ್ಷದ ಅನುಷಾ ಮೃತಪಟ್ಟ ಮಗು ಕೋಳೂರು ಗ್ರಾಮದಲ್ಲಿರುವ ತೋಟವೊಂದರಲ್ಲಿ ಕೆಲಸ ಮಾಡಿಕೊಂಡು ಅಲ್ಲೇ ವಾಸವಾಗಿದ್ರು. ನಿನ್ನೆ ಸಂಜೆ ಸುಮಾರು 6 ಗಂಟೆ ಸಮಯದಲ್ಲಿ ಮಗುವಿಗೆ ಹಾವು ಕಚ್ಚಿದ್ದು ಅಸ್ವಸ್ಥಗೊಂಡಿರುವ ಮಗುವನ್ನು ಗಮನಿಸಿದ ಪೋಷಕರು ಕೂಡಲೇ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಆದರೆ ದುರದೃಷ್ಟವಶಾತ್ ಚಿಕಿತ್ಸೆ ಫಲಿಸದೆ ಮಗು ಸಾವನ್ನಪ್ಪಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ಗುರುಪ್ರಸಾದಿ, ನ್ಯೂಸ್ ಟಿವಿ, ದೊಡ್ಡಬಳ್ಳಾಪುರ. ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕದಿದ್ದಕ್ಕೆ ಜೆಡಿಎಸ್ ಪಕ್ಷದ ಕಾರ್ಯಕರ್ತನೊಬ್ಬನ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ
ಕೈ ಬೆರಳು ಕಟ್ ಮಾಡಿ ಗಾಯಗೊಳಿಸಿರುವ ಘಟನೆ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಕನಿಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಶುಕ್ರವಾರ ನಡೆದಿದೆ. ಹೀಗೆ ಸಿಕ್ಕವರ ಮೇಲೆ ಕಲ್ಲು ಬೀಸುತ್ತಾ ಮಚ್ಚು ಜಳಪಿಸುತ್ತಾ ಆತಂಕದ ವಾತಾವರಣ ಸೃಷ್ಟಿಯಾಗಿರೋದು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಮುರುಗಮಲ್ಲ ಹೋಬಳಿ ಭೂಮಿಶೆಟ್ಟಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕನಿಶೆಟ್ಟಿಹಳ್ಳಿ ಗ್ರಾಮದಲ್ಲಿ. ವಾಲಿಬಾಲ್ ಆಟದ ವೇಳೆ ಯುವಕರ ನಡುವೆ ಮೂಡಿದ ಮನಸ್ತಾಪ ರಾಜಕೀಯಕ್ಕೆ ತಿರುಗಿದ ಪರಿಣಾಮ ಜೆಡಿಎಸ್ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಗಲಾಟೆ ಏರ್ಪಟ್ಟು ಗಾಯಾಳುಗಳು ಆಸ್ಪತ್ರೆ ಪಾಲಾಗುವಂತಾಗಿದೆ. ಕೂಲಿ ನಾಲಿ ಮಾಡಿಕೊಂಡು ಹೊಟ್ಟೆ ಬಟ್ಟೆ ನೋಡಿಕೊಂಡು ನೆಮ್ಮದಿ ಜೀವನ ಸಾಗಿಸುತ್ತಿದ್ದ ಕನಿಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಕಾರ್ಯಕರ್ತರ ರಾಜಕೀಯ ಕಿಡಿ ನೆಮ್ಮದಿಗೆ ಭಂಗ ತಂದಂತಾಗಿದೆ. ಮಾರಕಾಸ್ತ್ರಗಳು ಜಳಪಿಸಿದ ಪರಿಣಾಮ ಮಾರಕಾಸ್ತ್ರಗಳಿಂದ ಹಲ್ಲೆಗೊಳಗಾದ ಜೆಡಿಎಸ್ ಕಾರ್ಯಕರ್ತ ಚಿಂತಾಮಣಿ ತಾಲೂಕು ಮುರುಗಮಲ್ಲ ಹೋಬಳಿ ಭೂಮಿಶೆಟ್ಟಿಹಳ್ಳಿ ಗ್ರಾಮದ ಗೋವರ್ಧನರವರಾಗಿದ್ದು, ಇವರ ಬೆರಳುಗಳು ಹಾಗೂ ತಲೆಗೆ ಗಾಯವಾಗಿದ್ದು ಹಲ್ಲೆಗೊಳಗಾದ ಗೋವರ್ಧನ್ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಅದೇ ಗ್ರಾಮದ ಮಂಜುನಾಥ್, ನರೇಂದ್ರ, ಗಣೇಶ್, ಮಹೇಶ್ ಅವರು ಗೋವರ್ಧನ್ ಅವರ ಮೇಲೆ ಹಲ್ಲೆ ಮಾಡಿದವರಾಗಿದ್ದಾರೆ. ಚಿಂತಾಮಣಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಮಾಜಿ ಶಾಸಕ ಜೆ.ಕೆ. ಕೃಷ್ಣಾರೆಡ್ಡಿ ಅವರು ಭೇಟಿ ನೀಡಿ ಗೋವರ್ಧನ್ ಅವರ ಯೋಗ ಕ್ಷೇಮವನ್ನ ವಿಚಾರಿಸಿ ತಪ್ಪಿತಸ್ಥರನ್ನ ಕೂಡಲೇ ಬಂಧಿಸಿ ಕ್ರಮ ಕೈಗೊಳ್ಳದಿದ್ರೆ ಸೋಮವಾರ ಕೆಂಚಾರಳಹಳ್ಳಿ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಸಂಸದ ಎಸ್ ಮುನಿಸ್ವಾಮಿ, ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಮಲ್ಲೇಶ್ ಬಾಬು, ಬಿಜೆಪಿ ಮುಖಂಡ ದೇವನಹಳ್ಳಿ ಗೋಪಿ ಅವರ ಜೊತೆಗೂಡಿ ಸಾವಿರಾರು ಕಾರ್ಯಕರ್ತರೊಂದಿಗೆ ಪ್ರತಿಭಟನೆ ಮಾಡುವುದಾಗಿ ಪೊಲೀಸರಿಗೆ ಮಾಜಿ ಶಾಸಕ ಜೆ.ಕೆ. ಕೃಷ್ಣಾರೆಡ್ಡಿ ಅವರು ಎಚ್ಚರಿಕೆ ನೀಡಿದ್ದಾರೆ. ನಾಳೆ ಇದನ್ನ ನಾವು ನೋಡ್ತೀವಿ ಏನ್ ಮಾಡ್ತಾರೆ ಅಂತ ಹೇಳಿ. ಸೋಮವಾರ ಬೆಳಗ್ಗೆ ನಾನು ನಮ್ಮ IG ಅವ್ರನ್ನ ಮತ್ತು ಲಾ ಅಂಡ್ ಆರ್ಡರ್ ADGP ಅವ್ರನ್ನ ಭೇಟಿ ಮಾಡ್ತೀವಿ. ಭೇಟಿ ಮಾಡಿ ಈ ಎಲ್ಲಾ ಚಿತ್ರಗಳನ್ನ ಅವ್ರಿಬ್ರು ಗಮನಕ್ಕೂ ಕೂಡ ತರ್ತೇವೆ, ತೋರಿಸ್ತೇವೆ. ಅಲ್ಲಿವರೆಗೂ ಇವ್ರೇನ್ ಮಾಡ್ತಾರೆ ಅಂತ ನೋಡ್ತೀವಿ. ಇವ್ರೇನು ಕ್ರಮ ತಗೊಂಡಿಲ್ಲ ಅಂದ್ರೆ ಸೋಮವಾರ 3 ಗಂಟೆಗೆ ಕೆಂಚಾರ್ಲಹಳ್ಳಿ ಪೊಲೀಸ್ ಸ್ಟೇಷನ್ ಅಂದ್ರೆ ನಾನು ಮತ್ತು ನಮ್ಮ ಸಂಸದರು, ಈಗ ಯಾರು ಮೈತ್ರಿ ಅಭ್ಯರ್ಥಿಯಾಗಿದ್ರು ಮಲ್ಲೇಶ್ ಬಾಬು ಅವರು ಮತ್ತು ನಮ್ಮ ವೇಣುಗೋಪಾಲ್ ಅವರು ಮತ್ತು ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ಬಹಳ ಬೃಹತ್ ಪ್ರತಿಭಟನೆ ಅಲ್ಲಿ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆ ಮುಂದೆ 3 ಗಂಟೆಗೆ ಮಾಡ್ತಕ್ಕಂಥದ್ದು. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಂದ ಮಾರಕಾಸ್ತ್ರಗಳಿಂದ ಹಲ್ಲೆಗೊಳಗಾದ ಗೋವರ್ಧನ್ ಮಾಧ್ಯಮದವರೊಂದಿಗೆ ಮಾತನಾಡಿ, ನಮ್ಮ ಗ್ರಾಮದ ಹಲವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡುವಂತೆ ಕೇಳಿದ್ರು. ಆದರೆ ನಾನು ಜೆಡಿಎಸ್ ಪಕ್ಷಕ್ಕೇನೆ ಮತ ಹಾಕುವುದಾಗಿ ಹೇಳಿ ತಾನು ನಮ್ಮ ಗ್ರಾಮದ ಮತಗಟ್ಟೆಯಲ್ಲಿ ಮತ ಚಲಾಯಿಸಿ ವಾಲಿಬಾಲ್ ಆಟ ಆಡ್ತಿದ್ದ ವೇಳೆ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿಲ್ಲವೆಂಬ ಜಿದ್ದು ಇಟ್ಟುಕೊಂಡು ಮತ್ತು ಔಟ್ ವಿಚಾರವಾಗಿ ಗಲಾಟೆ ತೆಗೆದು ನನ್ನ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಗಾಯಗೊಳಿಸಿದ್ದಾರೆಂದು ತಿಳಿಸಿದ್ದಾರೆ. ಅವತ್ತು ರಾತ್ರಿ ನಮಗೆ ಕಾಂಗ್ರೆಸ್ಗೆ ಓಟ್ ಹಾಕಿ ಅಂತ ಕೇಳಿದ್ರು. ನಾನು ಹಾಕಲ್ಲ ಅಂತ ಇದ್ದಿದ್ದೆ. ಬಿಜೆಪಿ ಮತ್ತು ಬೆಲ್ಲಕ್ಕೆ ಓಟ್ ಹಾಕಿದ್ದು ವಾಲಿಬಾಲ್ ಆಡ್ತಾ ಇದ್ದಾಗ ಅವರೆಲ್ಲ ಅವ್ರ ಕಡೆ ನರೇಂದ್ರ, ಗಣೇಶಪ್ಪ ಅವರು, ಮಾರ್ಕೊಂಡ ಮಂಜುನಾಥ, ಮಹೇಶು ಮತ್ತು ನರೇಂದ್ರ ಅವರು ಲಾಂಗ್ ತಗೊಂಡು ಬಂದು ನನಗೆ ಹೊಡೆದಿದ್ದಾರೆ. ಧನ್ಯವಾದ. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಾಕಾಸು ಎಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156
98295108. ತುರ್ತು ಸಹಾಯವಾಣಿ 6364464470. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದ್ಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. Hindustan Gold Company. It's your company. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿ. ಚುನಾವಣಾ ಪರ್ವ ಅದು ದೇಶದ ಗರ್ವ. ಪ್ರಜಾಪ್ರಭುತ್ವದ ಹಬ್ಬವನ್ನ ಎಲ್ಲರೂ ಆಚರಿಸಬೇಕೆಂದು ಕರೆ ನೀಡಿದ್ದ ಭಾರತ ಚುನಾವಣಾ ಆಯೋಗದ ಕರೆಗೆ ಒಗ್ಗೊಟ್ಟ ಮತದಾರರಿಗೆ ಡಬಲ್ ಧಮಾಕ ಸಿಕ್ಕಿದೆ. ಮತ ಹಾಕಿ ಈಶಾ ಫೌಂಡೇಶನ್ಗೆ ಬಂದ ಪ್ರವಾಸಿಗರಿಗೆ ಇಲ್ಲಿನ ಹೋಟೆಲೊಂದರಲ್ಲಿ ಉಚಿತ ಫುಲ್ ಮೀಲ್ಸ್ ಊಟ, ಐಸ್ ಕ್ರೀಂ ಕೊಟ್ಟಿದ್ದಾರೆ. ವಡ್ರೇಪಾಳ್ಯ ಈಶಾ ಆರ್ಚ್ನಿಂದ ಪ್ರವೇಶ ದ್ವಾರದ ಬಳಿ ಇರುವ ಕಲ್ಯಾಣಿ ಊಟ ಎಂಬ ಐಷಾರಾಮಿ ಹೋಟೆಲ್ ಮಾಲೀಕರು ಮತದಾರರಿಗೆ ಈ ಅವಕಾಶ ಕಲ್ಪಿಸಿದ್ರು. ಮತ ಜಾಗೃತಿ ಮೂಡಿಸಲು ಮುಂದಾದ ಹೋಟೆಲ್ ಮಾಲೀಕ ಈಶಾ ಫೌಂಡೇಶನ್ಗೆ ಬಂದ ಪ್ರವಾಸಿಗರಿಗೆ ಬೆಳಗ್ಗೆ 7 ಗಂಟೆಯಿಂದ ಉಚಿತ ಊಟ ಹಾಗೂ ಐಸ್ ಕ್ರೀಂ ವಿತರಣೆ ಮಾಡಿದ್ರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮುಗಿದ ಮತದಾನ, ಭದ್ರತಾ ಕೊಠಡಿ ಸೇರಿದ ಮತಯಂತ್ರಗಳು, ರೆಸ್ಟ್ ಮೋಡ್ಗೆ ಜಾರಿದ ಅಭ್ಯರ್ಥಿಗಳು. ಮತ ಎಣಿಕೆಗೆ ಇನ್ನು 40 ದಿನ ಬಾಕಿ. ಶಾಂತಿಯುತವಾಗಿ ನಡೆದ ಕೋಲಾರ ಲೋಕಸಭಾ ಚುನಾವಣೆ. ಮತಯಂತ್ರಗಳು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಭದ್ರ. ಸ್ವೀಪ್ ಕಾರ್ಯಕ್ರಮ ಅನುಷ್ಠಾನದಿಂದ ಮತದಾನದಲ್ಲಿ ಹೆಚ್ಚಳ. ಜಿಲ್ಲಾಧಿಕಾರಿ ಅಕ್ರಮ್ ಪಾಷಾ. ಆಕಸ್ಮಿಕವಾಗಿ ಬಿದ್ದ ಬೆಂಕಿಗೆ 10 ಗುಡಿಸಲುಗಳು ಆಹುತಿ. ಸ್ಥಳಕ್ಕೆ ಕುಂಚಿಟಿಗ ಮಠದ ಶ್ರೀಗಳು ಭೇಟಿ. ವಾಸ್ತವ ಸ್ಥಿತಿ ಕಂಡು ಮಮ್ಮಲ ಮರುಗಿದ ಸ್ವಾಮೀಜಿ. ಅಭ್ಯರ್ಥಿಗಳ ಭವಿಷ್ಯ ಇವಿಎಂ ಯಂತ್ರಗಳಲ್ಲಿ ಭದ್ರ. ಮತಯಂತ್ರಗಳ ಕಾವಲಿಗೆ 3 ಸುತ್ತಿನ ಭದ್ರತಾ ಕೋಟೆ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.